ಹೆಲೋ ಎವ್ರಿವಾನ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ. ನೀವು ಯಾವ ವ್ಯಕ್ತಿಯ ಬಗ್ಗೆ ಥಿಂಕ್ ಮಾಡ್ತಾ ಇದ್ದೀರೋ, ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೋ ಅವರನ್ನು ನೆನೆಸ್ಕೊಂಡು ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವ ಇಮೇಜಸ್ಗಳಲ್ಲಿ ಒಂದು ಇಮೇಜನ್ನು ಪಿಕ್ ಮಾಡ್ಕೊಳ್ಳಿ. ಇದು ಕಲೆಕ್ಟಿವ್ ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಜನರಲ್ ರೀಡಿಂಗ್ ಆಗಿರೋದ್ರಿಂದ ಇದನ್ನು ನೀವು ಜನರಲ್ ರೀತಿಯಲ್ಲಿಯೇ ಜಡ್ಜ್ ಮಾಡಬೇಕಾಗುತ್ತೆ. ಅಂದರೆ ಎಷ್ಟು ವಿಷಯಗಳು ನಿಮಗೆ ಮ್ಯಾಚ್ ಆಗುತ್ತೋ ಅಷ್ಟು ವಿಷಯಗಳನ್ನು ಮಾತ್ರ ತಗೊಂಡು ಬಾಕಿ ಉಳಿದಿರುವ ವಿಷಯಗಳನ್ನು ಬಿಡಬೇಕಾಗುತ್ತೆ. ಈ ರೀಡಿಂಗಲ್ಲಿ ಬರುವ ಯಾವುದೇ ವಿಷಯಗಳನ್ನಾಗಲಿ ಫೋರ್ಸ್ಫುಲ್ಲಾಗಿ ನಿಮ್ಮ ಮೇಲೆ ಹಾಕ್ಕೊಳ್ಬಾರ್ದು. ಹಾಗಾದರೆ ಈಗ ರೀಡಿಂಗನ್ನು ಶುರು ಮಾಡೋಣ. ಹೆಲೋ, ಆಪ್ಷನ್ ನಂಬರ್ 1, ಹೇಗಿದ್ದೀರಾ ಎಲ್ಲರೂ? ನಿಮ್ಮ ಮನಸ್ಸಿನಲ್ಲಿ ಯಾವ ವ್ಯಕ್ತಿ ಇದ್ದಾರೋ, ಯಾರ ಬಗ್ಗೆ ನೀವು ಥಿಂಕ್ ಮಾಡ್ತಾ ಇದ್ದೀರೋ ಅವರ ಹೆಸರನ್ನು 3 ಬಾರಿ ನೆನೆಸ್ಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಆಗ ನಿಮ್ಮ ಎನರ್ಜಿ ಅನ್ನೋದು ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸೊನೇಟ್ ಆಗುತ್ತೆ. ಪ್ರೆಸೆಂಟಲ್ಲಿ ಯಾವ ಪರ್ಸನ್ ಜೊತೆ ನೀವು ಈ ರಿಲೇಷನ್ಶಿಪ್ಪಲ್ಲಿದ್ದೀರೋ ಅಥವಾ ಯಾವ ಪರ್ಸನ್ಗಾಗಿ ಈ ರೀಡಿಂಗನ್ನು ನೀವು ನೋಡ್ತಾ ಇದ್ದೀರೋ, ಈ ಪರ್ಸನ್ ನಿಮ್ಮ ಜೊತೆ ಲಾಂಗ್ ಟರ್ಮ್ನಲ್ಲಿ ರಿಲೇಷನ್ಶಿಪ್ಪನ್ನು ಇಟ್ಕೋಬೇಕು ಅಂತ ಇದ್ದಾರೆ. ಅಂದರೆ ಈ ರಿಲೇಷನ್ಶಿಪ್ ಅನ್ನೋದು ಯಾವಾಗಲೂ ಕಟ್ ಆಗಬಾರ್ದು, ಯಾವಾಗಲೂ ಕಂಟಿನ್ಯೂ ಆಗ್ತಾ ಇರಬೇಕು ಅನ್ನೋದು ಇವರ ಮನಸ್ಸಿನಲ್ಲಿರೋದು. ಫ್ಯೂಚರಲ್ಲೂ ಕೂಡ ನೀವು ಜೊತೆಯಲ್ಲೇ ಇರಬೇಕು ಅನ್ನೋದು ಈ ಪರ್ಸನ್ನ ಮನಸ್ಸಿನ ಭಾವನೆಯಾಗಿದೆ. ಈ ಪರ್ಸನ್ ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಒಂದು ಹೊಸತನವನ್ನು ಬಯಸ್ತಾ ಇದ್ದಾರೆ. ಅಂದರೆ ನಿಮ್ಮಿಬ್ಬರ ಲೈಫ್ನಲ್ಲಿ ಈಗ ಏನೇನೋ ನಡೆದಿರಬಹುದು ಅಥವಾ ಫಾಸ್ಟಲ್ಲಿ ಏನಾದರೂ ನಡೆದಿರ್ಬೋದು, ಯಾವುದೇ ವಿಷಯ ಆಗಿರಬಹುದು, ನಿಮ್ಮಿಬ್ಬರ ನಡುವೆ ತುಂಬ ಇಶ್ಯೂಸ್ಗಳು ಕೂಡ ಬಂದಿರಬಹುದು. ಅದೆಲ್ಲವನ್ನು ಇಲ್ಲಿಗೆ ಎಂಡ್ ಮಾಡಬೇಕು, ರೀಸ್ಟಾರ್ಟ್ ಆಗಬೇಕು ನಿಮ್ಮ ರಿಲೇಷನ್ಶಿಪ್ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಈಗ ನ್ಯೂ ಬಿಗಿನಿಂಗ್ ಅನ್ನೋದು ಆಗಬೇಕು ಅಂತ ಬಯಸ್ತಾ ಇದ್ದಾರೆ. ನಿಮ್ಮ ಕನೆಕ್ಷನ್ನಲ್ಲಿ ಇರುವಂಥ ವ್ಯಕ್ತಿ ಯಾರೇ ಆಗಿರ್ಬೋದು, ನಿಮ್ಮ ರಿಲೇಷನ್ ಆಗಿರ್ಬೋದು ಅಥವಾ ನೀವು ಕಪಲ್ಸ್ಗಳಾಗಿರ್ಬಹುದು, ನೀವು ಹಸ್ಬೆಂಡ್ ವೈಫ್ ಕೂಡ ಆಗಿರ್ಬೋದು, ಯಾರೇ ಆಗಿರಬಹುದು, ಈ ಪರ್ಸನ್ಗಂತೂ ಈಗ ನ್ಯೂ ಬಿಗಿನಿಂಗ್ ಅನ್ನೋದು ಬೇಕು ಅಂತ ಅನ್ನಿಸ್ತಾ ಇದೆ. ಅಂದರೆ ಕೇವಲ ನೀವು ಕಪಲ್ಸ್ಗಳು ಅಥವಾ ನೀವು ಹಸ್ಬೆಂಡ್ ವೈಫ್ ಆಗಿರಬಹುದು ಅನ್ನೋ ರೀತಿ ಎನರ್ಜಿ ತುಂಬ ಸ್ಟ್ರಾಂಗ್ ಆಗಿ ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಬಟ್ ಇಲ್ಲಿ ನೀವು ಯಾರೇ ಆಗಿರಬಹುದು, ನಿಮ್ಮ ಕನೆಕ್ಷನ್ ನಲ್ಲಿ ಇರುವ ಈ ವ್ಯಕ್ತಿ ನಿಮ್ಮ ಫ್ರೆಂಡ್ ಕೂಡ ಆಗಿರುವ ಚಾನ್ಸಸ್ ತುಂಬ ಇದೆ. ಹಾಗಾಗಿ ನಿಮ್ಮ ಫ್ರೆಂಡ್ಶಿಪ್ಪಲ್ಲಿ ಕೂಡ ಲೈಫ್ ಲಾಂಗ್ ಇರಬೇಕು, ಫ್ಯೂಚರಲ್ಲಿ ಕೂಡ ನಿಮ್ಮ ಫ್ರೆಂಡ್ಶಿಪ್ ಅನ್ನೋದು ಇರಬೇಕು ಅಂತ ಇವರು ಥಿಂಕ್ ಮಾಡ್ತಾ ಇದ್ದಾರೆ. ಆ ರೀತಿ ಯೋಚನೆ ಮಾಡ್ತಾ ಇದ್ದಾರೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಇಲ್ಲಿ ನೀವು ಹಸ್ಬೆಂಡ್ ವೈಫ್ ಆಗಿದ್ದರೆ ಅದೇ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಅದೇ ರೀತಿ ಒಳ್ಳೆಯ ಭಾವನೆಗಳು ಈ ಪರ್ಸನ್ನ ಮನಸ್ಸಿನಲ್ಲಿದೆ. ಅಂದರೆ ಲೈಫ್ ಲಾಂಗ್ ಫ್ಯೂಚರಲ್ಲಿ ನಿಮ್ಮ ರಿಲೇಷನ್ಶಿಪ್ ಅನ್ನೋದು ಈ ವ್ಯಕ್ತಿಗೆ ಬೇಕಾಗಿದೆ. ಇದು ಕೇವಲ ಲವ್ವರ್ಸ್ಗೆ ಮಾತ್ರ ಇರುವ ರೀಡಿಂಗ್ ಅಂತ ಅಂದ್ಕೋಬೇಡಿ, ಪ್ರತಿಯೊಬ್ಬರಿಗೂ ಕೂಡ ಇದು ಅನ್ವಯ ಆಗುತ್ತೆ. ಅಂದರೆ ನಿಮಗೆ ಎಷ್ಟು ವಿಷಯಗಳು ಮ್ಯಾಚ್ ಆಗುತ್ತೋ ಅಷ್ಟು ವಿಷಯಗಳನ್ನು ಮಾತ್ರ ತಗೊಳ್ಬೇಕಾಗುತ್ತೆ. ಇಲ್ಲಿ ಎಲ್ಲೋ ಒಂದು ಕಡೆ ನಿಮ್ಮ ರಿಲೇಷನ್ಶಿಪ್ನಲ್ಲಿ ಒಂದು ಹೊಸತನ ತರಬೇಕು ಅಂತ ಈ ಪರ್ಸನ್ ಮನಸ್ಸಿನಲ್ಲಿ ತುಂಬ ಆಳವಾಗಿ ನಿಂತಿದೆ ಅಂತ ಅನ್ನಿಸ್ತಾ ಇದೆ. ಆ ರೀತಿ ತುಂಬ ಯೋಚನೆ ಮಾಡ್ತಾ ಇದ್ದಾರೆ ಈ ಪರ್ಸನ್. ನಿಮ್ಮ ನಡುವೆ ಏನೇ ಮಾತುಕತೆಗಳು ಈಗ ಆಲ್ರೆಡಿ ನಡೆದಿರ್ಬೋದು, ಏನೇ ಮನಸ್ತಾಪಗಳು ಬಂದಿರ್ಬೋದು, ನೀವು ಎಷ್ಟೇ ಜಗಳ ಆಡಿದರೂ ಕೂಡ ಅದನ್ನು ಇಲ್ಲಿಗೆ ಎಂಡ್ ಮಾಡಬೇಕು. ಯಾವುದೇ ಮಾತುಗಳನ್ನಾಗಲಿ ಯಾವುದೇ ವಿಷಯಗಳನ್ನಾಗಲಿ ಮುಂದಕ್ಕೆ ತಗೊಂಡು ಹೋಗಬಾರ್ದು. ಯಾವುದೇ ಪ್ರಾಬ್ಲಮ್ಸ್ ಇರಬಹುದು ಅಲ್ಲಿ ಅದನ್ನು ನೀವಿಬ್ಬರು ಕ್ಲಿಯರ್ ಮಾಡ್ಕೋಬೇಕು. ಅದೇ ಮನಸ್ತಾಪಗಳನ್ನು ಮುಂದುವರಿಸ್ಕೊಂಡು ಹೋದರೆ, ಕಂಟಿನ್ಯೂ ಮಾಡ್ಕೊಂಡು ಹೋದರೆ ಲೈಫ್ನಲ್ಲಿ ನೀವಿಬ್ಬರು ದೂರ ಆಗಬೇಕಾಗಿರುವ ಸಂದರ್ಭ ಕೂಡ ಬರಬಹುದು. ಹಾಗಾಗಿ ಈ ಪರ್ಸನ್ ಈ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಅಥವಾ ಈ ಪರ್ಸನ್ಗೆ ನಿಮ್ಮನ್ನು ಬಿಟ್ಟಿರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಅನ್ನಿಸ್ತಾ ಇದೆ. ಹಾಗಾಗಿ ಈ ಪರ್ಸನ್ ತುಂಬ ಥಿಂಕ್ ಮಾಡ್ತಾ ಇದ್ದಾರೆ. ಏನೇ ವಿಷಯಗಳು ಇದ್ದರೂ ನೀವಿಬ್ಬರು ಅದನ್ನು ಕೂತು ಸರಿ ಮಾಡ್ಕೋಬೇಕು, ಕ್ಲಿಯರ್ ಮಾಡ್ಕೋಬೇಕು. ಯಾವುದೇ ಕೋಪವನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಹೋಗೋದು ಈ ಪರ್ಸನ್ಗೆ ಇಷ್ಟ ಇಲ್ಲ. ಆ ರೀತಿ ಇವರು ಥಿಂಕ್ ಮಾಡ್ತಾ ಇದ್ದಾರೆ. ಇನ್ನು ಕೆಲವೊಂದು ಬಾರಿ ಈ ಪರ್ಸನ್ ಏನು ಥಿಂಕ್ ಮಾಡ್ತಾರೆ ಅಂದರೆ, ನಾವಿಬ್ಬರು ಕೋಪ ಯಾಕೆ ಮಾಡ್ಕೋಬೇಕು, ಯಾಕೆ ಮಾತಾಡ್ದಲೇ ಇರಬೇಕು ಅನ್ನೋ ರೀತಿ ಕೂಡ ಥಿಂಕ್ ಮಾಡ್ತಾ ಇದ್ದಾರೆ. ಅಂದರೆ ನಿಮ್ಮಿಬ್ಬರ ನಡುವೆ ಇರುವ ಯಾವುದೇ ಪ್ರಾಬ್ಲಮ್ಸ್ಗಳನ್ನಾಗಲಿ ಮುಂದುವರಿಸ್ಕೊಂಡು ಹೋಗೋದು ಈ ಪರ್ಸನ್ಗೆ ಇಷ್ಟ ಇಲ್ಲ. ಹಾಗಾಗಿ ಕೂಡ ಈ ರೀತಿಯೆಲ್ಲ ಇವರು ಥಿಂಕ್ ಮಾಡ್ತಾ ಇದ್ದಾರೆ. ಈಗ ಪ್ರೆಸೆಂಟಲ್ಲಿ ಈ ಪರ್ಸನ್ ಅಂದ್ಕೊಳ್ಳೋದು ಏನು ಅಂದರೆ, ಇಬ್ಬರಲ್ಲಿ ಒಬ್ಬರಾದರೂ ಕ್ಷಮೆ ಕೇಳ್ಬೋದಲ್ಲ, ಸಾರಿ ಕೇಳ್ಬೋದಲ್ಲ. ಇಬ್ಬರು ಯಾಕೆ ಈ ರೀತಿ ಕೋಪ ಮಾಡ್ಕೊಂಡಿರಬೇಕು, ಇಬ್ಬರಲ್ಲಿ ಒಬ್ಬರಾದರೂ ಕೂಡ ಈ ರಿಲೇಷನ್ಶಿಪ್ಪನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಬೋದಲ್ಲ. ಏನೇ ಪ್ರಾಬ್ಲಮ್ಸ್ಗಳಿದ್ರೂ ಕೂಡ ಅದನ್ನು ಸಾಲ್ವ್ ಮಾಡ್ಕೋಬಹುದಲ್ಲ, ನ್ಯೂ ಬಿಗಿನಿಂಗನ್ನು ಮಾಡ್ಬೋದಲ್ಲ ಅನ್ನೋ ರೀತಿ ಯೋಚನೆ ಮಾಡ್ತಾ ಇದ್ದಾರೆ. ಇವರು ಅಂದ್ಕೊಳ್ಳೋದು ಏನು ಅಂದರೆ, ಈಗ ಬೇರೆ ಪರ್ಸನ್ಗಳ ಮಧ್ಯೆ ಏನಾದರೂ ಪ್ರಾಬ್ಲಮ್ಸ್ಗಳು ಬಂದರೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ಬಂದರೆ, ಅದರ ಬಗ್ಗೆ ಯಾವುದಾದ್ರೂ ಒಂದು ಜಗಳಗಳು ಬಂದರೆ ಅವರು ಮುಂದಕ್ಕೆ ಮಾತೇ ಆಡೋದಿಲ್ವಾ? ಹಾಗಾದರೆ ಅವ್ರ ಲೈಫ್ನಲ್ಲಿ ಹೀಗೆ ಇರ್ತಾರಾ, ಹೀಗೆ ಸಿಟ್ ಮಾಡ್ಕೊಂಡಿರ್ತಾರಾ?
ಅವರು ಕೂಡ ಒಂದಲ್ಲ ಒಂದು ದಿವಸ ಲೈಫ್ನಲ್ಲಿ ಒಂದಾಗ್ತಾರೆ ಅಲ್ವಾ, ಎಲ್ಲರೂ ಚೆನ್ನಾಗಿರ್ತಾರೆ ಅಲ್ವಾ. ನಮ್ಮ ಜೀವನದಲ್ಲಿ ಕೂಡ ನಾವು ಅದೆಲ್ಲವನ್ನು ಮರೆತು, ಅಂದರೆ ಹಿಂದೆ ನಡೆದಿರುವ ಕಹಿ ಘಟನೆಗಳನ್ನೆಲ್ಲ ಮರೆತು ಮತ್ತೆ ನ್ಯೂ ಬಿಗಿನಿಂಗನ್ನು ಮಾಡ್ಬೋದಲ್ಲ ಅನ್ನೋ ರೀತಿ ಯೋಚನೆ ಕೂಡ ಮಾಡ್ತಾ ಇದ್ದಾರೆ. ಇವರ ಎನರ್ಜಿ ಆ ರೀತಿ ಕೂಡ ರಿಫ್ಲೆಕ್ಟ್ ಆಗ್ತಾ ಇದೆ. ಹಾಗಾಗಿ ಈ ಪರ್ಸನ್ನ ಮನಸ್ಸಿನಲ್ಲಿರೋದು ಲೈಫ್ ಲಾಂಗ್ ಈ ರಿಲೇಷನ್ಶಿಪ್ ಅನ್ನೋದು ಇವರ ಜೊತೆ ಇರಬೇಕು. ಇಲ್ಲಿ ಯಾವುದೇ ವಿಷಯ ನಡೆದಿದ್ರೂ ಕೂಡ ಇಲ್ಲಿ ಈಗೋ ಅನ್ನೋದು ಇವರ ಮನಸ್ಸಿನಲ್ಲಿರ್ಬೋದು ಅಥವಾ ನಿಮ್ಮ ಮನಸ್ಸಿನಲ್ಲಿರ್ಬೋದು, ಅದೆಲ್ಲವನ್ನು ಬಿಟ್ಟು ಮುಂದೆ ಲೈಫನ್ನು ಲೀಡ್ ಮಾಡಬೇಕು, ಕಂಟಿನ್ಯೂ ಮಾಡಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಇವರು ಅಂದ್ಕೊಳ್ಳೋದು ಏನು ಅಂದರೆ, ನಾವಿಬ್ಬರು ಒಂದೇ ರೀತಿಯಾಗಿ ಥಿಂಕ್ ಮಾಡಬೇಕು, ಯಾವುದೇ ಸಮಸ್ಯೆ ಇದ್ದರೂ ಅದನ್ನು ಬಗೆಹರಿಸ್ಕೊಳ್ಬೇಕು ಅನ್ನೋ ರೀತಿ ಯೋಚನೆ ಮಾಡ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ಈ ಪರ್ಸನ್ ಈಗ ಪ್ರೆಸೆಂಟಲ್ಲಿ ನಿಮ್ಮಿಬ್ಬರ ರಿಲೇಷನ್ಶಿಪ್ ಬಗ್ಗೆ ತುಂಬ ಯೋಚನೆ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಇವರ ಕಡೆಯಿಂದ ತಪ್ಪಾಗಿದ್ದರೆ ಅದನ್ನು ಸರಿ ಮಾಡ್ಕೋಬೇಕು ಅಂತ ಕೂಡ ಯೋಚನೆ ಮಾಡ್ತಾ ಇದ್ದಾರೆ. ಇವರಿಗೆ ನಿಮ್ಮ ಬಗ್ಗೆ ಅರ್ಥ ಆಗ್ತಾ ಇಲ್ಲ ಕೆಲವೊಂದು ವಿಷಯಗಳು. ಅಂದರೆ ನೀವು ಏನು ಮಾಡಬೇಕು ಅಂತ ಇದ್ದೀರಾ, ಈ ರಿಲೇಷನ್ಶಿಪ್ಪನ್ನು ಮುಂದುವರಿಸ್ಕೊಂಡು ಹೋಗಬೇಕು ಅಂತ ಇದ್ದೀರೋ ಅಥವಾ ಇಲ್ವೋ, ಇವ್ರ ಹತ್ರ ಮಾತಾಡೋದಕ್ಕೆ ನಿಮಗೆ ಇಷ್ಟ ಇಲ್ವೋ, ಇಷ್ಟ ಇದೆಯೋ, ಇದರ ಬಗ್ಗೆ ಕೂಡ ಥಿಂಕ್ ಮಾಡ್ತಾ ಇದ್ದಾರೆ. ಅಂದರೆ ಪಾಸ್ಟ್ನಲ್ಲಿ ಯಾವುದೇ ವಿಷಯಗಳು ನಡೆದಿರಬಹುದು, ಆ ವಿಷಯಗಳನ್ನು ನೀವು ಮರೆತಿಲ್ವೇನೋ, ಇನ್ನೂ ಕೂಡ ಮನಸ್ಸಿನಲ್ಲಿ ಇಟ್ಕೊಂಡು ಕೂತ್ಕೊಂಡಿದ್ದೀರೇನೋ. ಹಾಗಾಗಿ ಈ ಪರ್ಸನ್ ಮೇಲೆ ತುಂಬ ಬೇಸರ ಪಟ್ಕೊಂಡಿದ್ದೀರೇನೋ, ಇನ್ನು ಮುಂದಕ್ಕೆ ಇವರ ಜೊತೆ ಯಾವುದೇ ರಿಲೇಷನ್ಶಿಪ್ಪನ್ನು ಇಟ್ಕೊಳ್ಳೋದಿಲ್ವೇನೋ ಅನ್ನೋ ರೀತಿ ಕೂಡ ಯೋಚನೆ ಮಾಡ್ತಾ ಇದ್ದಾರೆ. ಇಲ್ಲಿ ನಿಮ್ಮಲ್ಲಿ ಕೆಲವರ ಎನರ್ಜಿ ಯಾವ ರೀತಿ ಶೋ ಆಗ್ತಾ ಇದೆ ಅಂದರೆ, ಈಗ ಪ್ರೆಸೆಂಟಲ್ಲಿ ಈ ಪರ್ಸನ್ ಬಗ್ಗೆ ನೀವು ಸ್ವಲ್ಪ ಬೇಸರ ಮಾಡ್ಕೊಂಡಿರ್ಬೋದು. ನಿಮ್ಮ ಪಾಸ್ಟ್ನಲ್ಲಿ ಯಾವುದಾದ್ರೊಂದು ಕಹಿ ಘಟನೆ ನಡೆದಿದ್ದರೆ ಅದನ್ನು ಮರೆಯೋದಕ್ಕೆ ಕೂಡ ಇಷ್ಟಪಡ್ತಾ ಇಲ್ಲ ಅಂತ ಅನ್ನಿಸ್ತಾ ಇದೆ. ಆ ರೀತಿಯ ಎನರ್ಜಿ ಕೂಡ ಇಲ್ಲಿ ಶೋ ಆಗ್ತಾ ಇದೆ. ಹಾಗಾಗಿ ಈ ಪರ್ಸನ್ ಕೂಡ ಈ ವಿಷಯದಲ್ಲಿ ಅಷ್ಟೊಂದು ಶೂರ್ ಆಗಿಲ್ಲ. ಅಂದರೆ ನೀವು ಆ ವಿಷಯಗಳನ್ನೆಲ್ಲ ಮರಿತೀರಾ, ಆ ರೀತಿಯ ನಂಬಿಕೆ ಈ ಪರ್ಸನ್ಗೆ ಇಲ್ಲ. ಇವರು ಬಿಲೀವ್ ಮಾಡ್ತಾ ಇಲ್ಲ. ಈ ರಿಲೇಷನ್ಶಿಪ್ಪಲ್ಲಿ ನೀವು ಇವರನ್ನು ಕ್ಷಮಿಸಿ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀರಾ, ಯಾವುದೇ ವಿಷಯಗಳಿದ್ರೂ ಕ್ಲಿಯರ್ ಮಾಡ್ಕೊಳ್ತೀರಾ ಅನ್ನೋದು ಈ ಪರ್ಸನ್ಗೆ ನಂಬೋದಕ್ಕೆ ಆಗ್ತಾ ಇಲ್ಲ. ಬಟ್ ಈ ಪರ್ಸನ್ ಏನಿದ್ದಾರೆ, ಇವರ ಕಡೆಯಿಂದ ತುಂಬ ಟ್ರೈ ಮಾಡ್ತಾ ಇದ್ದಾರೆ, ತುಂಬ ಪ್ರಯತ್ನ ಪಡ್ತಾ ಇದ್ದಾರೆ. ಇವರ ಕಡೆಯಿಂದ ಯಾವುದೇ ವಿಷಯಗಳು ಆಗಿರಬಹುದು ಅದನ್ನು ಕ್ಲಿಯರ್ ಮಾಡೋದಕ್ಕೆ ರೆಡಿ ಇದ್ದಾರೆ. ಇವರು ಏನು ಅಂದ್ಕೊಳ್ತಾರೆ ಅಂದರೆ, ನಿಮ್ಮಿಬ್ಬರ ನಡುವೆ ಯಾವುದೇ ಬೇಸರ ಇದ್ದರೂ, ಯಾವುದೇ ಘಟನೆಗಳು ನಡೆದಿದ್ರು ಅದನ್ನು ಮಾತಾಡಿ ಕ್ಲಿಯರ್ ಮಾಡ್ಕೋಬೇಕು. ಹೀಗೆ ಮನಸ್ಸಲ್ಲಿ ಇಟ್ಕೊಂಡು ಏನು ಪ್ರಯೋಜನ ಇಲ್ಲ, ಇದರಿಂದ ದ್ವೇಷದ ಭಾವನೆ ಹೆಚ್ಚುತ್ತಾ ಹೋಗುತ್ತೆ. ಆ ರೀತಿ ಚಿಂತನೆಗಳು ಕೂಡ ಇವರ ಮನಸ್ಸಿನಲ್ಲಿ ಈಗ ಪ್ರೆಸೆಂಟಲ್ಲಿ ಬರ್ತಾ ಇದೆ. ಅಂದರೆ ದ್ವೇಷ ಅನ್ನೋದನ್ನು ಬಿಟ್ಬಿಡಬೇಕು, ನ್ಯೂ ಬಿಗಿನಿಂಗ್ ಆಗಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಕೆಲವೊಬ್ಬರು ಏನು ಯೋಚನೆ ಮಾಡ್ತಾ ಇದ್ದಾರೆ ಅಂದರೆ, ಇಬ್ಬರು ಕೂಡ ಭೇಟಿಯಾಗಿ ಮಾತಾಡಬಹುದು ಅಂತ ಕೆಲವರು ಅಂದ್ಕೊಳ್ತಾ ಇದ್ದಾರೆ. ಅದೇ ರೀತಿ ಇನ್ನೂ ಕೆಲವರ ಎನರ್ಜಿ ಯಾವ ರೀತಿ ರಿಫ್ಲೆಕ್ಟ್ ಆಗ್ತಾ ಇದೆ ಅಂದರೆ, ನೀವಿಬ್ಬರು ಭೇಟಿಯಾಗಿ ಮಾತಾಡೋದಕ್ಕಿಂತ ಫೋನ್ ಕಾಲ್ ಮಾಡಿ ಯಾವುದೇ ವಿಷಯಗಳನ್ನಾಗಲಿ ಸಾಲ್ವ್ ಮಾಡ್ಕೋಬೇಕು ಅಂತ ಅಂದ್ಕೊಳ್ತಿದ್ದಾರೆ. ತುಂಬ ಜನರ ಎನರ್ಜಿ ಈ ರೀತಿ ರಿಫ್ಲೆಕ್ಟ್ ಆಗ್ತಾ ಇದೆ. ಅಂದರೆ ಕಾಲ್ ಮಾಡಿ ಮಾತಾಡೋದು ಬೆಸ್ಟ್ ಅಂತ ಅಂದ್ಕೊಳ್ತಿದ್ದಾರೆ. ಆಗ ನಿಮ್ಮಿಬ್ಬರ ನಡುವೆ ಯಾವುದೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದ್ದರೂ ಕೂಡ, ಯಾವುದೇ ಕಹಿ ಘಟನೆಗಳು ನಡೆದಿದ್ರು ಇದು ಕೂಡ ಅದು ಕ್ಲಿಯರ್ ಆಗುತ್ತೆ. ನಿಮ್ಮಿಬ್ಬರ ನಡುವೆ ಇರುವ ಬೇಸರ ಅನ್ನೋದು ಕಡಿಮೆ ಆಗುತ್ತೆ. ಹಾಗಾಗಿ ಈ ಪರ್ಸನ್ ಏನಿದ್ದಾರೆ, ಇವರ ಕಡೆಯಿಂದ ತುಂಬ ಪ್ರಯತ್ನ ಪಡ್ತಾ ಇದ್ದಾರೆ. ಇವರ ಕಡೆಯಿಂದ ತುಂಬ ಶ್ಯೂರ್ ಆಗಿದ್ದಾರೆ ಪರ್ಸನ್. ಈ ರಿಲೇಷನ್ಶಿಪ್ಪಲ್ಲಿ ಯಾವುದೇ ಪ್ರಾಬ್ಲಮ್ಸ್ಗಳಿರಬಾರ್ದು ಅನ್ನೋ ರೀತಿ ಮನಸ್ಸನ್ನು ಸ್ಟ್ರಾಂಗ್ ಮಾಡ್ಕೊಂಡಿದ್ದಾರೆ. ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಯಾವುದೇ ರೀತಿಯ ದ್ವೇಷದ ರಿವೆಂಜ್ ಅನ್ನೋದು ಬೇಕಾಗಿಲ್ಲ ಅನ್ನೋ ರೀತಿ ಈ ಪರ್ಸನ್ ಥಿಂಕ್ ಮಾಡ್ತಾ ಇದ್ದಾರೆ. ಅಂದರೆ ಇಬ್ಬರೂ ಕೂಡ ಬೇಸರ ಪಡ್ಕೋಬಾರ್ದು, ಒಬ್ಬರ ಮೇಲೆ ಒಬ್ಬರಿಗೆ ಯಾವುದೇ ತರಹದ ಸಿಟ್ಟಾಗಲಿ ಕೋಪ ಆಗಲಿ ಇರಬಾರ್ದು, ಒಬ್ಬರನ್ನೊಬ್ಬರು ದುಶ್ಮನ್ ರೀತಿ ಎನಿಮೈ ರೀತಿ ನೋಡಬಾರ್ದು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಯಾವುದೇ ಸಿಟ್ಟಿದ್ರೂ ಈಗಲೇ ಅದನ್ನು ಎಂಡ್ ಮಾಡ್ಕೋಬೇಕು, ಕಂಟಿನ್ಯೂ ಮಾಡಿಕೊಂಡು ಹೋಗಬಾರ್ದು, ರಿಲೇಷನ್ಶಿಪ್ಪನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು, ಆ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಸಾಮಾನ್ಯವಾಗಿ ಯಾರಿಗೆ ಆದರೂ ಒಬ್ಬ ಪರ್ಸನ್ ಮೇಲೆ ತುಂಬ ಸಿಟ್ಟಿದ್ರೆ ಸಹಜವಾಗಿ ಅವರ ಮೇಲೆ ಜಾಸ್ತಿ ಗಮನ ಇರುತ್ತೆ. ಅಥವಾ ಅದೇ ವ್ಯಕ್ತಿಯ ಬಗ್ಗೆ ತುಂಬ ಥಿಂಕ್ ಮಾಡ್ತಾ ಇರ್ತೀವಿ. ಅವರು ನಮ್ಮ ಬಗ್ಗೆ ಏನು ತಿಳ್ಕೊಳ್ತಾರೋ, ನಮ್ಮ ಬಗ್ಗೆ ಅವರ ಮನಸ್ಸಿನಲ್ಲಿ ಯಾವ ವಿಷಯಗಳಿದೆಯೋ, ಅಥವಾ ನಮ್ಮ ಬಗ್ಗೆ ಬೇರೆಯವ್ರ ಹತ್ರ ಏನು ಮಾತಾಡ್ತಾರೋ, ನಮ್ಮ ಬಗ್ಗೆ ಏನೆಲ್ಲ ಹೇಳ್ಕೊಡ್ತಾರೋ, ಅವರ ಮನಸ್ಸಿನಲ್ಲಿ ಯಾವ ರೀತಿಯ ಭಾವನೆಗಳಿದೆಯೋ ಅನ್ನೋ ಬಗ್ಗೆ ನಾವು ತುಂಬ ಥಿಂಕ್ ಮಾಡ್ತಾ ಇರ್ತೀವಿ. ಅದೇ ರೀತಿ ಈ ಪರ್ಸನ್ ಮನಸ್ಸಿನಲ್ಲೂ ಕೂಡ ನಿಮ್ಮ ಬಗ್ಗೆ ತುಂಬ ಆಲೋಚನೆಗಳು ಬರ್ತಾ ಇರುತ್ತೆ ಅಂತ ಅನ್ನಿಸ್ತಾ ಇದೆ. ಇವರಿಗೆ ಏನು ಅನಿಸುತ್ತೆ ಅಂದರೆ, ಇವರ ಬಗ್ಗೆ ಏನಾದರೂ ನೀವು ನೆಗೆಟಿವ್ ಆಗಿ ಥಿಂಕ್ ಮಾಡ್ತೀರಾ ಏನೋ, ಬೇರೆಯವರ ಹತ್ರ ಇವರ ಬಗ್ಗೆ ನೆಗೆಟಿವ್ ಆಗಿ ಏನಾದರೂ ಹೇಳ್ತೀರೇನೋ, ನೆಗೆಟಿವ್ ಇವರ ಬಗ್ಗೆ ಮಾತಾಡ್ತೀರೇನೋ, ಈ ತರಹದ ಎಲ್ಲ ವಿಷಯಗಳು ಇವರ ಮೈಂಡಲ್ಲಿ ಓಡಾಡ್ತಾ ಇದೆ. ಬಟ್
ಈಗ ಪ್ರೆಸೆಂಟಲ್ಲಂತೂ ಈ ಪರ್ಸನ್ ಅದೆಲ್ಲವನ್ನು ಯಾವುದೇ ವಿಷಯ ನಡೆದಿದ್ರೂ ಕೂಡ ಅದೆಲ್ಲವನ್ನು ಲೆಟ್ ಗೋ ಮಾಡ್ಕೋಬೇಕು ಅಂತ ಇದ್ದಾರೆ. ಎಲ್ಲ ವಿಷಯಗಳನ್ನು ಮರೆಯೋದಕ್ಕೆ ಟ್ರೈ ಮಾಡ್ತಿದ್ದಾರೆ. ನಿಮ್ಮ ಪಾಸ್ಟಲ್ಲಿ ಏನೇ ನಡೆದಿರ್ಬೋದು, ಯಾವುದೇ ಕಹಿ ಘಟನೆ ಆಗಿರ್ಬೋದು, ಎಲ್ಲವನ್ನು ಮರಿಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಹಾಗಾಗಿ ನೀವು ಕೂಡ ಇವರ ಮನಸ್ಥಿತಿಯನ್ನು ಅರ್ಥ ಮಾಡ್ಕೋಬೇಕು, ಇವರನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಅನ್ನೋ ರೀತಿ ಪ್ರಯತ್ನ ಪಡ್ತಾ ಇದ್ದಾರೆ, ಟ್ರೈ ಮಾಡ್ತಾ ಇದ್ದಾರೆ. ಅಂದರೆ ಇನ್ನು ಮುಂದೆ ಈ ಪರ್ಸನ್ ಏನಾದರೂ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದರೆ, ನಿಮ್ಮ ಹತ್ರ ಮಾತಾಡಿಸಿದ್ರೆ ನೀವು ಇವರ ಮಾತುಗಳನ್ನು, ಇವರ ಮನಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಳಿ ಅನ್ನೋ ರೀತಿ ಇವರ ಎನರ್ಜಿಯಲ್ಲಿ ಶೋ ಆಗ್ತಾ ಇದೆ. ಇವರ ಮನಸ್ಸಿನಲ್ಲಿ ತುಂಬ ಸ್ಟ್ರಾಂಗ್ ಆಗಿರುವಂತಹ ಫೀಲಿಂಗ್ಸ್ಗಳು ಕಾಣಿಸ್ತಾ ಇದೆ. ಅಂದರೆ ನಿಮ್ಮಿಬ್ಬರ ನಡುವೆ ಏನೇ ಸಮಸ್ಯೆ ಇದ್ದರೂ ಅದು ಸಾಲ್ವ್ ಆಗಬೇಕು, ನ್ಯೂ ಬಿಗಿನಿಂಗ್ ಆಗಬೇಕು, ನಿಮ್ಮ ರಿಲೇಷನ್ಶಿಪ್ ಉಳಿಬೇಕು, ನಿಮ್ಮ ಫ್ರೆಂಡ್ಶಿಪ್ ಉಳಿಬೇಕು, ಈ ರೀತಿಯಾಗಿ ಹೊಸದಾಗಿ ಥಿಂಕ್ ಮಾಡ್ತಾ ಇದ್ದಾರೆ. ಈ ಪರ್ಸನ್ ಕಡೆಯಿಂದ ತುಂಬ ಬ್ಯೂಟಿಫುಲ್ ಆಗಿರುವಂತಹ, ತುಂಬ ಪಾಸಿಟಿವ್ ಆಗಿರುವಂತಹ ಎನರ್ಜಿ ಕಾಣಿಸ್ತಾ ಇದೆ. ಯಾವುದೇ ತರಹದ ನೆಗೆಟಿವಿಟಿ ಅನ್ನೋದು ಈ ಪರ್ಸನ್ ಕಡೆಯಿಂದ ಈ ರೀಡಿಂಗಲ್ಲಿ ಪ್ರೆಸೆಂಟಲ್ಲಿ ಕಾಣಿಸ್ತಾ ಇಲ್ಲ. ಎಲ್ಲ ವಿಷಯಗಳನ್ನು ಕ್ಲಿಯರ್ ಮಾಡ್ಕೋಬೇಕು, ನಿಮ್ಮಿಬ್ಬರ ನಡುವೆ ಸರಿಯಾಗಿ ಮಾತುಕತೆ ನಡೀಬೇಕು ಅನ್ನೋ ರೀತಿ ನಿಮ್ಮ ಬಗ್ಗೆ ತುಂಬ ಥಿಂಕ್ ಮಾಡ್ತಾ ಇದ್ದಾರೆ. ಸೊ ಇಷ್ಟೆಲ್ಲ ವಿಷಯಗಳು ಈ ಪರ್ಸನ್ನ ಎನರ್ಜಿ ಅಕಾರ್ಡಿಂಗ್ ಇಲ್ಲಿ ರಿಫ್ಲೆಕ್ಟ್ ಆಗಿದೆ. ಐ ಹೋಪ್ ಆಪ್ಷನ್ ನಂಬರ್ 1 ಈ ರೀಡಿಂಗ್ ನಿಮಗೆ ರೆಸೊನೇಟ್ ಆಗಿದೆ ಅಂದ್ಕೊಂಡಿದ್ದೀನಿ. ರೆಸೊನೇಟ್ ಆಗಿದ್ದರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡಿಕೊಡಿ. ಅದೇ ರೀತಿ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದ್ರ ಜೊತೆಗೆ ದಯವಿಟ್ಟು ವಿಡಿಯೋನ ಹೈಪ್ ಕೂಡ ಮಾಡಿ. ಈ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಹೆಲೋ ಆಪ್ಷನ್ ನಂಬರ್ 2, ಹೇಗಿದ್ದೀರಾ ಎಲ್ಲರೂ? ಈಗ ನಿಮ್ಮ ಮನಸ್ಸಿನಲ್ಲಿ ಯಾವ ವ್ಯಕ್ತಿ ಇದ್ದಾರೋ, ಯಾರ ಬಗ್ಗೆ ಥಿಂಕ್ ಮಾಡ್ತಾ ಇದ್ದೀರೋ ಅವರ ಹೆಸರನ್ನು 3 ಬಾರಿ ನೆನೆಸ್ಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ, ಆಗ ನಿಮ್ಮ ಎನರ್ಜಿ ಅನ್ನೋದು ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸೊನೇಟ್ ಆಗುತ್ತೆ. ಈ ಪರ್ಸನ್ನ ಎನರ್ಜಿ ಅಕಾರ್ಡಿಂಗ್ ಯಾವ ರೀತಿ ಎನರ್ಜಿಯಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ ಅಂದರೆ, ಇವರ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ತುಂಬ ಥಿಂಕ್ ಮಾಡ್ತಾ ಇದ್ದಾರೆ. ಇನ್ನು ಕೆಲವರ ಎನರ್ಜಿ ಯಾವ ರೀತಿ ರಿಫ್ಲೆಕ್ಟ್ ಆಗ್ತಾ ಇದೆ ಅಂದರೆ, ನೀವು ಇವರನ್ನು ಯಾವುದೇ ಒಂದು ರೀತಿಯಲ್ಲೂ ಕೂಡ ವೆಯ್ಟ್ ಮಾಡ್ತಾ ಇಲ್ಲ, ಇವರನ್ನು ಯಾವುದೇ ಒಂದು ರೀತಿಯಲ್ಲೂ ಕೂಡ ಕಾಯ್ತಾ ಇಲ್ಲ ಅನ್ನೋ ರೀತಿ ಇವರು ಅಂದ್ಕೊಳ್ತಿದ್ದಾರೆ. ಅಂದರೆ ನಿಮ್ಮಿಬ್ಬರ ನಡುವೆ ಯಾವುದೇ ವಿಷಯ ನಡೆದಿದ್ರೂ ಕೂಡ ಇವರಾಗೆ ಬಂದು ಸಾರಿ ಕೇಳಬೇಕು ಅನ್ನೋದು ಕೂಡ ನಿಮ್ಮ ಮನಸ್ಸಲ್ಲಿ ಇಲ್ಲ. ಆ ರೀತಿ ಕೂಡ ನೀವು ವೆಯ್ಟ್ ಮಾಡ್ತಾ ಇಲ್ಲ. ಒಟ್ಟಿನಲ್ಲಿ ಹೇಳಬೇಕು ಅಂದರೆ ಇವ್ರು ಅಂದ್ಕೊಳ್ಳೋದು ನಿಮ್ಮನ್ನು ನೀವು ಫೋಕಸ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದ್ದೀರಾ. ಈಗ ಈ ಪರ್ಸನ್ ಏನಾದರೂ ನಿಮ್ಮ ಲೈಫ್ನಲ್ಲಿ ಬಂದರೂ ಕೂಡ ನೀವು ಇವರಿಗೆ ಯಾವುದೇ ರೀತಿಯ ವ್ಯಾಲ್ಯೂ ಕೊಡೋದಿಲ್ವೇನೋ, ನಿಮ್ಮ ಬಗ್ಗೆ ಮಾತ್ರ ನೀವು ಯೋಚನೆ ಮಾಡ್ತೀರಾ ಅಂತ ಇವರು ಅಂದ್ಕೊಳ್ತಿದ್ದಾರೆ. ಈ ಟೈಮ್ನಲ್ಲಿ ನಿಮ್ಮನ್ನು ನೀವು ಹ್ಯಾಪಿಯಾಗಿ ಇಟ್ಕೊಳ್ಳೋದಕ್ಕೆ, ನಿಮ್ಮನ್ನು ನೀವು ಖುಷಿಯಾಗಿ ಇಟ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಾ. ಹಾಗಾಗಿ ನಿಮ್ಮಲ್ಲೇ ನೀವು ಬ್ಯುಸಿಯಾಗಿರ್ತೀರಾ ಅಂತ ಈ ಪರ್ಸನ್ಗೆ ಅನ್ನಿಸ್ತಾ ಇದೆ. ಅಂದರೆ ನಿಮಗೆ ನೀವು ವ್ಯಾಲ್ಯೂವನ್ನು ಕೊಡ್ತಾ ಇದ್ದೀರಾ. ಈ ಪರ್ಸನ್ಗೆ ಯಾವುದೇ ರೀತಿಯಿಂದಲೂ ವ್ಯಾಲ್ಯೂ ಕೊಡ್ತಾ ಇಲ್ವೇನೋ, ಬೇರೆಯವರ ಬಗ್ಗೆ ಕೂಡ ನೀವು ಅಷ್ಟೊಂದು ಕೇರ್ ಮಾಡ್ತಾ ಇಲ್ಲ. ಹಾಗಾಗಿ ನೀವು ಯಾವ ರೀತಿ ಖುಷಿಯಾಗಿರಬೇಕೋ ಅದರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ. ಬೇರೆಯವರು ಯಾವ ರೀತಿ ಇದ್ದರೂ ನಿಮಗೆ ಅದರ ಬಗ್ಗೆ ಯೋಚನೆ ಇಲ್ಲ. ಈ ರೀತಿಯಾಗಿ ಪ್ರೆಸೆಂಟಲ್ಲಿ ಈ ಪರ್ಸನ್ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ. ಅಂದರೆ ಪ್ರತಿ ನಿಮಿಷ ಕೂಡ ನೀವು ನಿಮ್ಮ ಬಗ್ಗೆನೇ ಥಿಂಕ್ ಮಾಡ್ತಾ ಇದ್ದೀರಾ, ನಿಮ್ಮ ಲೈಫ್ ಬಗ್ಗೆನೇ ಥಿಂಕ್ ಮಾಡ್ತಾ ಇದ್ದೀರಾ. ಈ ರೀತಿ ಕೂಡ ಈ ಪರ್ಸನ್ ನಿಮ್ಮ ಬಗ್ಗೆ ಅಂದ್ಕೊಳ್ತಿದ್ದಾರೆ. ಇಲ್ಲಿ ನಿಮ್ಮ ಎನರ್ಜಿ ಯಾವ ರೀತಿ ರಿಫ್ಲೆಕ್ಟ್ ಆಗ್ತಾ ಇದೆ ಅಂದರೆ, ಆಲ್ರೆಡಿ ನೀವು ಬೇರೆಯವ್ರಿಗಾಗಿ ತುಂಬಾ ಕೆಲಸಗಳನ್ನು ಮಾಡಿದ್ದೀರಾ, ತುಂಬ ಹೆಲ್ಪ್ಗಳನ್ನು ಮಾಡಿರಬಹುದು. ಯಾವುದೇ ವಿಷಯ ಆಗಿರ್ಬೋದು, ಬೇರೆಯವ್ರಿಗೆ ಹೆಲ್ಪ್ ಮಾಡೋದಾಗಿರ್ಬೋದು, ಎಲ್ಲದರಲ್ಲೂ ಕೂಡ ನಿಮಗೆ ಸಾಕಾಗಿ ಹೋಗಿದೆ ಈಗ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಹೀಗೆಲ್ಲ ಆಗಿರೋದ್ರಿಂದ ಈಗ ಪ್ರೆಸೆಂಟಲ್ಲಂತೂ ನಿಮ್ಮ ಬಗ್ಗೆ ನೀವು ಥಿಂಕ್ ಮಾಡ್ತಾ ಇದ್ದೀರಾ, ಬೇರೆಯವರ ಬಗ್ಗೆ ಥಿಂಕ್ ಮಾಡೋದನ್ನು ಬಿಟ್ಟಿದ್ದೀರಾ ಅನ್ನೋ ರೀತಿ ಸ್ಟ್ರಾಂಗ್ ಆಗಿ ಎನರ್ಜಿ ಶೋ ಆಗ್ತಾ ಇದೆ. ಅಂದರೆ ನಿಮಗಾಗಿ ನೀವು ಜೀವನ ಮಾಡಬೇಕು, ನಿಮಗಾಗಿ ನಿಮ್ಮ ಲೈಫನ್ನು ಲೀಡ್ ಮಾಡಬೇಕು ಅಂತ ಬಯಸ್ತಾ ಇದ್ದೀರಾ. ಬೇರೆಯವರ ಚಿಂತೆಯನ್ನು ಬಿಟ್ಟಿದ್ದೀರಾ, ಬೇರೆಯವರಿಗೋಸ್ಕರ ಜೀವನ ಮಾಡಿ ಲೈಫ್ ಲೀಡ್ ಮಾಡಿ ನಿಮಗೆ ಸಾಕಾಗಿ ಹೋಗಿದೆ. ಯಾರು ನಮ್ಮವರು ಅಂತ ಅಂದ್ಕೊಳ್ತಿರೋ ಅವರೇ ನಿಮಗೆ ಎದುರಾಗಿ ನಿಂತಾಗ ಇದೆಲ್ಲದರಿಂದ ನೀವು ಬೇಸತ್ತಿದ್ದೀರಾ ಅನ್ನೋ ರೀತಿ ತುಂಬ ಜನರ ಎನರ್ಜಿ ರಿಫ್ಲೆಕ್ಟ್ ಆಗ್ತಾ ಇದೆ. ಇಲ್ಲಿ ಫ್ಯಾಮಿಲಿ ಆಗಿರಬಹುದು, ಫ್ರೆಂಡ್ಸ್ ಆಗಿರ್ಬೋದು, ಅಥವಾ ನಿಮಗೆ ಬೇಕಾಗಿರುವ ಯಾರಿಗೆ ಕೂಡ ಆಗಿರ್ಬೋದು, ನೀವು ಎಲ್ಲ ರೀತಿಯಿಂದಲೂ ಹೆಲ್ಪ್ ಮಾಡ್ತಾಯಿದ್ರಿ, ಅವರ ಭಾವನೆಗಳನ್ನು ಅರ್ಥ ಮಾಡ್ಕೊಳ್ತಿದ್ರಿ, ಅವರ ಕಷ್ಟಕ್ಕೆ ಆಗ್ತಾಯಿದ್ರಿ. ಇದೆಲ್ಲದರಿಂದ ಈಗ ನಿಮಗೆ ಸಾಕಾಗೋಗಿದೆ. ನೀವು ಎಷ್ಟೇ ಹೆಲ್ಪ್ ಮಾಡಿದ್ರೂ, ಅವರನ್ನು ಎಷ್ಟೇ ಅರ್ಥ ಮಾಡಿಕೊಂಡ್ರೂ ಕೂಡ ನಿಮ್ಮ ಸಮಯ ಬಂದಾಗ ಅವರ ಸ್ವಭಾವವೇ ಚೇಂಜ್ ಆಗ್ತಾ ಇತ್ತು. ಇದೆಲ್ಲವನ್ನು ನೀವು ನೋಡಿದ್ದೀರಾ. ಹಾಗಾಗಿ ನಿಮ್ಮ ಮನಸ್ಸಿಗೆ ತುಂಬ ಬೇಸರ ಆಗಿದೆ. ಈಗ ನಿಮ್ಮ ಲೈಫನ್ನು ನೀವು ನೋಡ್ಕೋಬೇಕು ಅಂತ ಇದ್ದೀರಾ, ಬೇರೆಯವರ ಬಗ್ಗೆ ಅಷ್ಟೇನು ತಲೆ ಕೆಡಿಸ್ಕೊಳ್ತಾ ಇಲ್ಲ.
ಅಂದರೆ ನಿಮ್ಮ ಲೈಫಲ್ಲಿ ಗ್ರೋತ್ ಆಗಬೇಕು, ನಿಮ್ಮ ಸೆಲ್ಫ್ ಗ್ರೋತನ್ನು ಮಾಡ್ಕೋಬೇಕು, ಸೆಲ್ಫ್ ರೆಸ್ಪೆಕ್ಟನ್ನು ಜಾಸ್ತಿ ಮಾಡ್ಕೋಬೇಕು ಅನ್ನೋ ರೀತಿ ನೀವು ಥಿಂಕ್ ಮಾಡ್ತಾ ಇರ್ಬೋದು. ಈ ರೀತಿಯ ಎನರ್ಜಿ ಕೂಡ ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಇದೆಲ್ಲ ಕೂಡ ಈ ಪರ್ಸನ್ ಥಿಂಕ್ ಮಾಡ್ತಾ ಇದ್ದಾರೆ. ಈ ಪರ್ಸನ್ ಏನು ಅಂದ್ಕೊಳ್ತಿದ್ದಾರೆ ಅಂದರೆ ನಿಮ್ಮ ಲೈಫ್ನಲ್ಲಿ ನಿಮ್ಮನ್ನು ನೀವು ಒಬ್ಬ ಕಿಂಗ್ ಅಥವಾ ಕ್ವೀನ್ ಥರ ನೋಡ್ತಾ ಇದ್ದೀರಾ. ಅಂದರೆ ನಾನು ಯಾರಿಗೂ ಕಡಿಮೆ ಇಲ್ಲ ಅನ್ನೋ ರೀತಿ ನೀವು ನಿಮ್ಮನ್ನು ನೋಡ್ಕೊಳ್ತೀರಾ ಅಂತ ಈ ಪರ್ಸನ್ ಥಿಂಕ್ ಮಾಡ್ತಾ ಇದ್ದಾರೆ. ಯಾವ ಕೆಲಸ ಬೇಕಾದರೂ ನಾನು ಮಾಡ್ತೀನಿ, ಯಾರಿಗೂ ನಾನು ಬಗ್ಗೋದಿಲ್ಲ ಅನ್ನೋ ರೀತಿ ನೀವು ಥಿಂಕ್ ಮಾಡ್ತೀರಾ ಅಂತ ಈ ಪರ್ಸನ್ನ ಮನಸ್ಸಿನಲ್ಲಿ ಈಗ ಪ್ರೆಸೆಂಟಾಗಿ ಕಾಣಿಸ್ತಾ ಇದೆ. ನೀವು ಪ್ರಾಕ್ಟಿಕಲ್ ಆಗಿದ್ದೀರಾ. ನಿಮ್ಮ ಮೈಂಡ್ನಿಂದ ನೀವು ತುಂಬ ಥಿಂಕ್ ಮಾಡ್ತಾ ಇದ್ದೀರಾ, ಪ್ರಾಕ್ಟಿಕಲ್ ರೀತಿಯಲ್ಲಿ ನಡೀತಾ ಇದ್ದೀರಾ. ನಿಮ್ಮ ಮನಸ್ಸಿನಿಂದ ನೀವು ಯಾವುದೇ ಯೋಚನೆಯನ್ನು ಮಾಡ್ತಾ ಇಲ್ಲ, ನಿಮ್ಮ ಮೈಂಡ್ನಿಂದ ಯೋಚನೆ ಮಾಡ್ತಾ ಇದ್ದೀರಾ. ತುಂಬ ಸ್ಟ್ರಾಂಗ್ ಆಗಿ ಡಿಸಿಷನನ್ನು ತಗೊಳ್ತಾ ಇದ್ದೀರಾ. ಇದಕ್ಕಿಂತ ಮೊದಲು ನೀವು ನಿಮ್ಮ ಪಾಸ್ಟ್ನಲ್ಲಿ ತುಂಬ ಎಮೋಷ್ನಲ್ ಆಗ್ತಾಯಿದ್ರಿ, ನಿಮ್ಮ ಮನಸ್ಸಿನ ಮಾತುಗಳನ್ನು ಕೇಳ್ತಾ ಇದ್ರಿ. ನಿಮ್ಮ ಪರ್ಸ್ನಾಲಿಟಿ ಕೂಡ ಹಾಗೆ ಇತ್ತು. ಬೇಗನೆ ನೀವು ಎಮೋಷ್ನಲ್ ಆಗ್ತಾಯಿದ್ರಿ, ಎಮೋಷ್ನಲಿ ಡೌನ್ ಆಗ್ತಾಯಿದ್ರಿ. ಸಣ್ಣ ಸಣ್ಣ ವಿಷಯಗಳಿಗೂ ನಿಮಗೆ ಫೀಲ್ ಆಗ್ತಾಯಿತ್ತು. ಬಟ್ ಈಗ ಅದೆಲ್ಲ ಉಲ್ಟಾ ಆಗಿದೆ ಅಂತ ಈ ಪರ್ಸನ್ ಅಂದ್ಕೊಳ್ತಿದ್ದಾರೆ. ಅದೇ ರೀತಿ ನಿಮ್ಮ ಬಗ್ಗೆ ನೀವು ಫೋಕಸ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದ್ದೀರಾ. ಪ್ರಾಕ್ಟಿಕಲ್ ರೀತಿಯಲ್ಲಿ ನಡೀತಾ ಇದ್ದೀರಾ. ಏನೇ ಮಾಡ್ತಾಯಿದ್ರು ಅದನ್ನು ಮೈಂಡಿಂದ ಥಿಂಕ್ ಮಾಡಿ ಮಾಡ್ತಾಯಿದ್ದೀರ. ಅದೇ ರೀತಿ ನಿಮಗೆ ಏನಾದರೂ ಕನ್ಫ್ಯೂಸ್ ತುಂಬ ಬಾರಿ ಆಗ್ತಾಯಿದ್ರು ಕೂಡ ನೀವು ತಲೆ ಕೆಡಿಸ್ಕೊಳ್ಳೋದಿಲ್ಲ. ನೀವು ಶ್ಯೂರ್ ಆಗಿದ್ದೀರ ನಿಮ್ಮ ಲೈಫ್ನಲ್ಲಿ ಯಾವ ರಸ್ತೆಯಲ್ಲಿ ಹೋಗಬೇಕು, ಯಾವ ದಾರಿಯಲ್ಲಿ ಹೋದರೆ ಎಲ್ಲ ಸರಿಯಾಗುತ್ತೆ ಅಂತ ನಿಮಗೆ ಸರಿಯಾಗಿ ಗೊತ್ತಿದೆ. ಹಾಗಾಗಿ ನೀವು ಬೇರೆಯವರ ಮೇಲೆ ಡಿಪೆಂಡ್ ಆಗಿಲ್ಲ. ನಿಮ್ಮ ಗ್ರೋತ್ ಮೇಲೆ ನೀವು ವರ್ಕ್ ಮಾಡ್ತಾ ಇದ್ದೀರಾ. ನಿಮ್ಮನ್ನು ನೀವು ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದ್ದೀರಾ. ಅದೇ ರೀತಿ ಈ ಪರ್ಸನ್ನ ನೀವು ಮರೆಯೋದಕ್ಕೆ ಕೂಡ ಪ್ರಯತ್ನ ಪಡ್ತಾ ಇದ್ದೀರಾ ಅಂತ ಇವರು ಅಂದ್ಕೊಳ್ತಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಮರೆಯೋದಕ್ಕೆ ಕೂಡ ತುಂಬ ಪ್ರಯತ್ನ ಪಟ್ಟಿದ್ದೀರಾ, ಅಥವಾ ಈ ಪರ್ಸನ್ ಬಗ್ಗೆ ಫೋಕಸ್ ಕೂಡ ಮಾಡ್ತಾ ಇಲ್ಲ, ಇವರ ಬಗ್ಗೆ ಯಾವುದೇ ಕೇರ್ ಮಾಡ್ತಾ ಇಲ್ಲ, ಇವರ ಬಗ್ಗೆ ಯಾವುದೇ ಗಮನವನ್ನು ಕೂಡ ನೀವು ನೀಡ್ತಾ ಇಲ್ಲ. ಕೇವಲ ನಿಮ್ಮ ಬಗ್ಗೆ ಮಾತ್ರ ನೀವು ಥಿಂಕ್ ಮಾಡ್ತಾ ಇದ್ದೀರಾ, ಅಥವಾ ನಿಮ್ಮ ಕೆರಿಯರ್ ಬಗ್ಗೆ ತುಂಬಾ ಥಿಂಕ್ ಮಾಡ್ತಾ ಇದ್ದೀರಾ, ಕೆರಿಯರ್ನ ಗ್ರೋತ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ಅನ್ನೋ ರೀತಿ ಈ ಪರ್ಸನ್ ತುಂಬ ಥಿಂಕ್ ಮಾಡ್ತಾ ಇದ್ದಾರೆ ನಿಮ್ಮ ಬಗ್ಗೆ. ಇವ್ರು ಅಂದ್ಕೊಳ್ಳೋದು ಇತ್ತೀಚಿನ ದಿನಗಳಲ್ಲಿ ನಿಮ್ಮ ಬಿಹೇವಿಯರ್ ಕೂಡ ತುಂಬ ಚೇಂಜ್ ಆಗಿದೆ ಅಂತ ಈ ಪರ್ಸನ್ ಅಂದ್ಕೊಳ್ತಿದ್ದಾರೆ. ಇನ್ನು ಕೆಲವೊಂದು ಬಾರಿ ಅಂದ್ಕೊಳ್ತಾರೆ, ಇಷ್ಟೆಲ್ಲ ಚೇಂಜಸ್ಗಳು ಬರೋದಕ್ಕೆ ಹೇಗೆ ಸಾಧ್ಯ, ಈ ರೀತಿ ಆಗೋದಕ್ಕೆ ಸಾಧ್ಯನಾ? ಅಂದರೆ ನೀವೀಗ ಪ್ರೆಸೆಂಟಲ್ಲಿ ಯಾವುದೇ ಕೆಲಸ ಮಾಡ್ತಾ ಇರ್ಬೋದು, ನಿಮ್ಮ ಕೆರಿಯರ್ ಯಾವುದೇ ರೀತಿ ಇರ್ಬೋದು, ಯಾವುದೇ ಸಣ್ಣ ಪುಟ್ಟ ಕೆಲಸ ಆಗಿರಬಹುದು, ಆದರೂ ಕೂಡ ತುಂಬ ಚೇಂಜಸ್ಗಳು ಈ ಪರ್ಸನ್ಗೆ ಕಾಣಿಸ್ತಾ ಇದೆ. ನಿಮ್ಮ ಕೆರಿಯರ್ ಬಗ್ಗೆ ಇಷ್ಟೊಂದು ಗ್ರೋತನ್ನು ನೀವು ಬಯಸ್ತಾ ಇರೋದು ಈ ಪರ್ಸನ್ಗೆ ಎಲ್ಲವೂ ಅರ್ಥ ಆಗ್ತಾ ಇದೆ. ಈ ಪರ್ಸನ್ ಅನ್ನೋರು ಯಾವಾಗ ನಿಮ್ಮ ಲೈಫ್ನಿಂದ ದೂರ ಆದರೋ, ಅಥವಾ ಯಾವುದಾದ್ರೂ ಸಣ್ಣ ಪುಟ್ಟ ವಿಷಯ ಬಂದು ಈ ಪರ್ಸನ್ ನಿಮ್ಮ ಲೈಫ್ನಿಂದ ದೂರ ಹೋದರೂ, ಆಗ ಇವರು ಏನು ಅಂದ್ಕೊಂಡಿದ್ರು ಅಂದರೆ ಈ ಪರ್ಸನ್ನ ನಿಮಗೆ ಮರೆಯೋದಕ್ಕೆ ಆಗೋದಿಲ್ವೇನೋ, ನೀವು ಮರೆಯೋದಕ್ಕೆ ಪ್ರಯತ್ನ ಪಟ್ಟರೂ ಕೂಡ ಅದು ಸಾಧ್ಯ ಇಲ್ವೇನೋ, ಇವ್ರು ಇಲ್ಲದೆ ನಿಮ್ಮ ಲೈಫ್ನಲ್ಲಿ ಏನೂ ಮಾಡೋದಕ್ಕೆ ನಿಮಗೆ ಸಾಧ್ಯ ಇಲ್ಲ, ಈ ರೀತಿಯಾಗಿ ತುಂಬ ಥಿಂಕ್ ಮಾಡಿದರು ಅಂತ ಅನ್ನಿಸ್ತಾ ಇದೆ ಈ ಪರ್ಸನ್. ಯಾಕೆಂದರೆ ಈ ಪರ್ಸನ್ಗೆ ನೀವು ತುಂಬ ಡಿಪೆಂಡ್ ಆಗಿದ್ರಿ ಅಂತ ಅನ್ನಿಸ್ತಾ ಇದೆ. ನೀವು ಯಾವುದೇ ಕೆಲಸವನ್ನು ಮಾಡಬೇಕಾದ್ರೂ, ನಿಮ್ಗೆ ಯಾವುದೇ ವರ್ಕನ್ನು ಮಾಡಬೇಕಾದ್ರೂ ಕೂಡ ಈ ಪರ್ಸನ್ನ ಒಪಿನಿಯನ್ ತಗೊಳ್ತಾ ಇದ್ರಿ ಅಂದರೆ ಇವ್ರು ಏನು ಹೇಳ್ತಾ ಇದ್ರು ಅದನ್ನೇ ನೀವು ಮಾಡ್ತಾಯಿದ್ರಿ. ಇವರ ಒಂದು ತೀರ್ಮಾನಕ್ಕೆ ನೀವು ತುಂಬ ರೆಸ್ಪೆಕ್ಟನ್ನು ಕೊಡ್ತಾಯಿದ್ರಿ. ಅಂದರೆ ಇವರನ್ನು ತುಂಬ ಫಾಲೋ ಮಾಡ್ತಾ ಇದ್ದೀರಿ ಅನ್ನೋ ರೀತಿ ಇವರು ಅಂದ್ಕೊಂಡಿದ್ರು. ಅದೇ ಥರ ನೀವು ಈ ರಿಲೇಷನ್ಶಿಪ್ ಬಗ್ಗೆ ಆಗಲಿ, ಈ ವ್ಯಕ್ತಿ ಬಗ್ಗೆ ಆಗಲಿ ತುಂಬಾ ಎಲ್ಲ ರೀತಿಯಿಂದಲೂ ಒಂದು ಒಳ್ಳೆ ಬಾಂಡಿಂಗನ್ನು ಇಟ್ಕೊಂಡಿದ್ರಿ ಅಂತ ಅನ್ನಿಸ್ತಾ ಇದೆ. ಈ ರಿಲೇಷನ್ಶಿಪ್ಗಾಗಿ ನೀವು ತುಂಬ ಹೊಂದ್ಕೊಂಡಿದ್ರಿ. ಈ ರಿಲೇಷನ್ಶಿಪ್ನ, ಈ ವ್ಯಕ್ತಿಯನ್ನು ತುಂಬ ಕೇರ್ ಮಾಡ್ತಾಯಿದ್ರಿ, ತುಂಬ ವ್ಯಾಲ್ಯೂ ಮಾಡ್ತಾಯಿದ್ರಿ. ಆದರೆ ಆ ಟೈಮ್ನಲ್ಲೆಲ್ಲ ನೀವು ಎಷ್ಟು ವ್ಯಾಲ್ಯೂ ಕೊಟ್ಟರೂ ಕೂಡ, ಎಷ್ಟು ಕೇರ್ ಮಾಡಿದ್ರೂ ಕೂಡ ಈ ಪರ್ಸನ್ನಿಂದ ನಿಮ್ಮನ್ನು ತುಂಬ ನೆಗ್ಲೆಕ್ಟ್ ಮಾಡಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಎಷ್ಟು ಆಗುತ್ತೋ ಅಷ್ಟು ಇಗ್ನೋರ್ ಮಾಡಿದ್ದಾರೆ ನಿಮ್ಮನ್ನು ಈ ಪರ್ಸನ್. ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ನೀವು ಎಷ್ಟು ಬೆಸ್ಟನ್ನು ಕೊಟ್ಟಿದ್ದೀರಾ, ಆ ಪರ್ಸನ್ ಅಷ್ಟೊಂದು ಬೆಸ್ಟನ್ನು ಅವ್ರು ಕೊಟ್ಟಿಲ್ಲ, ನಿಮ್ಮಿಂದ ದೂರ ಉಳಿತಾ ಇದ್ರು ಅಂತ ಅನ್ನಿಸ್ತಾ ಇದೆ. ಈ ರೀತಿಯೆಲ್ಲ ಆಗಿರೋದಕ್ಕೆ ತುಂಬ ಚಾನ್ಸಸ್ ಇದೆ. ಕೆಲವೊಬ್ಬರ ರಿಲೇಷನ್ಶಿಪ್ಪಲ್ಲಿ ಈ ಪರ್ಸನ್ ನಿಮಗೆ ತುಂಬ ಹರ್ಟ್ ಮಾಡಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಹಾಗಾಗಿ ಕೂಡ ಎಲ್ಲದರ ಬಗ್ಗೆ ಈ ಪರ್ಸನ್ಗೆ ತುಂಬ ಯೋಚನೆ ಆಗಿದೆ ಅಂತ ಅನ್ನಿಸ್ತಾ ಇದೆ. ಈಗ ಪ್ರೆಸೆಂಟಲ್ಲಿ ಅದೆಲ್ಲ ವಿಷಯಗಳ ಬಗ್ಗೆ ಈ ಪರ್ಸನ್ಗೆ ರಿಯಲೈಸ್ ಆಗಿದೆ, ಏನು ತಪ್ಪು ಮಾಡಿದ್ರು ಇವರು ಅಂತ ಗೊತ್ತಾಗಿದೆ. ಆದರೆ ನಿಮ್ಮ ಎನರ್ಜಿಯನ್ನು ನೋಡ್ತಾ ಇದ್ದರೆ ಈ ಪರ್ಸನ್ನ ನೀವು ಇನ್ನೂ ಕೂಡ ಮರ್ತಿಲ್ಲ ಅಂತ ಅನ್ನಿಸ್ತಾ ಇದೆ. ಈ ಪರ್ಸನ್ನ ಮರೆಯೋದಕ್ಕೆ ನಿಮ್ಮಿಂದ ಸಾಧ್ಯ ಆಗ್ತಾ ಇಲ್ಲ ಅಂತ ಅನ್ನಿಸ್ತಾ ಇದೆ. ಯಾವುದೇ ರೀತಿಯಿಂದಲೂ ತುಂಬಾ ನೀವು ಬದಲಾಗಿಲ್ಲ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಆದರೆ ಈ ಪರ್ಸನ್ಗೆ ಅನ್ನಿಸ್ತಾ ಇದೆ ನೀವು ತುಂಬಾ ಬದಲಾಗಿದ್ದೀರಾ ಅಂತ. ಇವರು ಅಂದ್ಕೊಳ್ತಾ ಇದ್ದಾರೆ, ಇವರನ್ನು ನೀವು ವ್ಯಾಲ್ಯೂ ಮಾಡೋದಿಲ್ಲ, ಇವರ ಬಗ್ಗೆ ನೀವು ಯಾವುದೇ ರೀತಿಯಿಂದಲೂ ಥಿಂಕ್ ಮಾಡೋದಿಲ್ಲ,
ಇವರನ್ನು ಕೇರ್ ಮಾಡೋದಿಲ್ಲ. ಅದೇ ರೀತಿ ಇವರ ನೆನಪುಗಳು ನಿಮಗೆ ಆಗೋದಿಲ್ಲ. ಇವರನ್ನು ಮರೆಯೋದಕ್ಕೆ ನೀವು ಯೋಚನೆ ಮಾಡ್ತಾ ಇದ್ದೀರಾ ಅಥವಾ ಮರ್ತಿದ್ದೀರಾ ಅನ್ನೋ ರೀತಿ ಇವರ ಎನರ್ಜಿ ರಿಫ್ಲೆಕ್ಟ್ ಆಗ್ತಾ ಇದೆ. ಆದರೆ ನಿಮ್ಮ ಎನರ್ಜಿಯನ್ನು ನೋಡ್ತಾ ಇದ್ದರೆ ಈ ಪರ್ಸನ್ ಬಗ್ಗೆ ನೀವು ಅಷ್ಟೊಂದು ಚೇಂಜ್ ಆಗಿಲ್ಲ. ಈ ಪರ್ಸನ್ನ ನೀವು ಮರೆತು ಕೂಡ ಇಲ್ಲ. ಇವರ ನೆನಪುಗಳು ನಿಮಗೆ ಆಗ್ತಾ ಇದೆ ಅನ್ನೋ ರೀತಿ ನಿಮ್ಮ ಎನರ್ಜಿ ಕೂಡ ಶೋ ಆಗ್ತಾ ಇದೆ. ಇನ್ನು ಈ ಪರ್ಸನ್ನ ಮನಸ್ಸಿನಲ್ಲಿ ಯಾವ ರೀತಿಯ ಎನರ್ಜಿ ರಿಫ್ಲೆಕ್ಟ್ ಆಗ್ತಾ ಇದೆ ಅಂದರೆ, ಈಗ ಯಾರಿಗೆ ಏನಾದರೂ ಕೂಡ ನಿಮಗೆ ಯಾವುದೇ ರೀತಿಯ ಫೀಲಿಂಗ್ಸ್ಗಳು ನಿಮ್ಮ ಮನಸ್ಸಿನಲ್ಲಿ ಬರೋದಿಲ್ಲ. ಇವರ ಅವಶ್ಯಕತೆ ನಿಮಗೆ ಇಲ್ಲ. ಈ ರೀತಿ ಈ ಪರ್ಸನ್ ಥಿಂಕ್ ಮಾಡ್ತಾ ಇದ್ದಾರೆ. ಇವ್ರು ಅಂದ್ಕೊಳ್ಳೋದು, ಈಗ ಪ್ರೆಸೆಂಟಲ್ಲಿ ನೀವು ತುಂಬ ಸ್ಟ್ರಾಂಗ್ ಆಗಿದ್ದೀರಾ, ತುಂಬ ಕಾನ್ಫಿಡೆಂಟ್ ಆಗಿದ್ದೀರಾ, ನಿಮ್ಮ ಮನಸ್ಸಿನಲ್ಲಿ ತುಂಬ ಕಾನ್ಫಿಡೆನ್ಸ್ ಅನ್ನೋದು ತುಂಬಿಕೊಂಡಿದೆ ಅಂತ ಈ ಪರ್ಸನ್ ಅಂದ್ಕೊಳ್ತಿದ್ದಾರೆ. ಅಂದರೆ ಮೊದಲಿನ ರೀತಿ ನೀವು ಯಾವುದಕ್ಕೂ ಕೂಡ ಅಂಜೋದಿಲ್ಲ, ಅಳ್ಕೋದಿಲ್ಲ ಅನ್ನೋ ರೀತಿ ಇವರು ಥಿಂಕ್ ಮಾಡ್ತಾ ಇದ್ದಾರೆ. ಬಟ್ ಈ ಪರ್ಸನ್ ಪಾಸ್ಟಲ್ಲಿ ಏನೇ ತಪ್ಪು ಮಾಡಿದರೂ ಕೂಡ ಅದೆಲ್ಲದರ ಬಗ್ಗೆ ತಪ್ಪಿನ ಅರಿವಾಗಿದ್ದಾರೆ. ಆ ತಪ್ಪಿನ ಪಶ್ಚಾತ್ತಾಪ ಪಡ್ತಾ ಇದ್ದಾರೆ. ಹಾಗೆ ನಿಮ್ಮ ಬದಲಾವಣೆ ಏನಿದೆ, ನಿಮ್ಮ ಬಿಹೇವಿಯರಲ್ಲಿ ಏನು ಚೇಂಜಸ್ ಬಂದಿದೆ, ಇದೆಲ್ಲವನ್ನು ಈ ಪರ್ಸನ್ನಿಂದ ಸಹಿಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಟೋಟಲಾಗಿ ಹೇಳಬೇಕು ಅಂದರೆ ನೀವು ದೂರ ಆಗೋದನ್ನು ಅಥವಾ ಇವರಿಂದ ಬದಲಾಗೋದನ್ನು ಈ ಪರ್ಸನ್ಗೆ ಸಹಿಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಸೊ ಇಷ್ಟೆಲ್ಲ ವಿಷಯಗಳು ಈ ಪರ್ಸನ್ನ ಎನರ್ಜಿಯಿಂದ ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಐ ಹೋಪ್ ಆಪ್ಷನ್ ನಂಬರ್ 2 ಈ ರೀಡಿಂಗ್ ನಿಮಗೆ ರೆಸೊನೇಟ್ ಆಗಿದೆ ಅಂದ್ಕೊಂಡಿದ್ದೀನಿ. ರೆಸೊನೇಟ್ ಆಗಿದ್ದರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ಈ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದ್ರ ಜೊತೆಗೆ ದಯವಿಟ್ಟು ವಿಡಿಯೋನ ಹೈಪ್ ಕೂಡ ಮಾಡಿ. ಈ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಾಸಿಟಿವ್ ಆಗಿರಿ, ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ. ಥ್ಯಾಂಕ್ ಯು ಸೋ ಮಚ್. ಇನ್ನೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ.